ಇತ್ತೀಚಿನ ದಿನಗಳಲ್ಲಿ ಮಂಗಳೂರು ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಕೋಮು ಘರ್ಷಣೆ ಆಗುವಂತಹ ಸಿಚುವೇಶನ್ ಇತ್ತು, ಸಂದರ್ಭ ಇತ್ತು. ತುಂಬ ಆಕ್ರೋಶ ಮತ್ತು ಆಕ್ರೋಶದ ಒಂದು ವಾತಾವರಣ ನಿರ್ಮಾಣವಾಗಿತ್ತು. ಎಲ್ಲ ಒಂದು ಕಡೆ ಘರ್ಷಣೆ ಆಗುತ್ತೆ, ಕೋಮು ಗಲಭೆ ಆಗುತ್ತೆ ಅನ್ನುವ ಒಂದು ಸಂದರ್ಭ ಕೂಡ ಬಂದಿತ್ತು. ಇದರ ನಡುವೆ ಈ ಒಂದು ದುರಂತ ನಡೆದು ಹೋಗಿರುವಂಥದ್ದು. ಅದರಲ್ಲಿ ಯಾವುದೇ ಒಂದು ಎಲ್ಲ ಸಮುದಾಯದವರು ಸೇರಿಕೊಂಡು ಇದೊಂದು ರಕ್ಷಣಾ ಕಾರ್ಯಾಚರಣೆ ಮಾಡಿದರು. ಇಲ್ಲಿ ಆ ಧರ್ಮ ಈ ಧರ್ಮ ಹಿಂದೂ ಮುಸ್ಲಿಂ ಅನ್ನೋ ಯಾವುದೇ ಭೇದ ಇರಲಿಲ್ಲ. ಮುಸ್ಲಿಂ ಸಮುದಾಯದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದ್ಕೊಂಡು ಈ ಒಂದು ಹಿಂದೂ ಕುಟುಂಬವನ್ನು ರಕ್ಷಣೆ ಮಾಡಲಿಕ್ಕೆ ಮುಂದಾಗಿದ್ದರು, ತಮ್ಮ ಶ್ರಮ ವಹಿಸಿದ್ರು. ನನ್ನೊಟ್ಟಿಗೆ ಇಲ್ಲಿ ಸ್ಥಳೀಯರಿದ್ದಾರೆ, ಅವರೇ ಮಾತಾಡಿಸ್ತೀನಿ. ಈ ಒಂದು ರಕ್ಷಣೆ ಮಾಡಲಿಕ್ಕೆ, ಯಾಕಂದರೆ ನೀವು ಮುಂಜಾನೆ ನಮಾಜಿಗೆ ಹೋಗುವಂಥ ಸಂದರ್ಭದಲ್ಲಿ ವಿಷಯ ಗೊತ್ತಾಯಿತು, ಹೇಗೆ ರಿಯಾಕ್ಟ್ ಮಾಡಿದ್ರಿ? ನಾವು ನಮಗೆ ತಿಳಿದ ಕೂಡಲೇ ನಾನು ನಮ್ಮ ಹತ್ತಿರ ಮಂಟಪದ ಮಸೀದಿ ಅಂತ ಉಂಟು, ಅಲ್ಲಿಗೆ ಹೋಗಿ ಅಲ್ಲಿ ಯುವಕರ ಹತ್ರ ನಾನು ಫಸ್ಟ್ ಹೇಳುವಾಗ ಯುವಕರು ಮಸೀದಿಯಿಂದ ಹೊರಗೆ ಬರಲಿಲ್ಲ. ನಮಗೊಬ್ಬರು ಮಾತ್ರ ಮಸೀದಿಗೆ ಹೋಗಿ ಒಬ್ಬರು ಸಿಕ್ಕಿದರು, ಜಮೀಲ್ ಅಂತೇಳಿ. ನಾವು ಮತ್ತು ಅವರನ್ನು ಕರೆದುಕೊಂಡು ನಾನು ಸೀದಾ ಇಲ್ಲಿಗೆ ಬಂದೆ. ನಾನು ಬಂದ ಕೂಡಲೇ ಇಲ್ಲಿ ಒಂದು ಕಾಂತಪ್ಪ ಪೂಜಾರಿ ಅವರು ಇದರಲ್ಲಿದ್ದವರು ಮನೆಯವರು ಕಾಲವರದ್ದೊಂದು ಇದಾಗಿತ್ತು. ಅದನ್ನೆಲ್ಲ ನಾವು ತೆಗೆದು ನನ್ನ ಕಾರಲ್ಲೇ ಜಮೀಲ್ ಅವರು ಸೀದಾ ನಿಟ್ಟೆ ಹಾಸ್ಪಿಟಲ್ಗೆ ತಗೊಂಡು ಹೋದರು. ಆಮೇಲೆ ಅಲ್ಲಿಂದ ಮಸೀದಿಯಿಂದ ಎಲ್ಲರೂ ಅಲ್ಲಿಂದ ಇಲ್ಲಿ ಇದರ ಹತ್ತಿರ ಮಸೀದಿ ಇದೆ, ಮಂಟಪದ ಮಸೀದಿಯಿಂದ ಎಲ್ಲರೂ ಇಲ್ಲಿಗೆ ಬಂದರು. ಅಲ್ಲಿ ಉಸ್ತಾದ್ ಇರ್ಬೋದು, ಎಲ್ಲ ಪ್ರತಿಯೊಬ್ಬರು. ಇದು ಮಾಧವಣ್ಣ ಇಲ್ಲಿದ್ದಾರೆ, ಈ ಸ್ಥಳೀಯರು ಮಾಧವರು, ಇವರೇ ನನಗೆ ಫೋನ್ ಮಾಡಿದ್ದು. ಇವರು ನಮ್ಮ ಅಲ್ಲಿ ಮಸೀದಿಯಿಂದ ಎಲ್ಲರೂ ಇಲ್ಲಿಗೆ ಬಂದು, ಯಾವುದೇ ಅದು ಜಾತಿ ಧರ್ಮ ಅಂಥದ್ದು ಯಾವುದೂ ಇಲ್ಲ. ಮಂಜನಾಡಿ ಗ್ರಾಮದಲ್ಲಿ 14,000 ಜನ ಇದ್ದೇವೆ ನಾವು. ಇಷ್ಟು ವರ್ಷದಲ್ಲಿ ಹಿಂದೂ ಮುಸ್ಲಿಂ ಅಂತೇಳಿ ಯಾವುದೇ ಒಂದು ಭೇದ ಭಾವ ಇರುವುದು, ಒಂದು ಕೇಸ್ ಇರ್ಬೋದು, ಯಾವುದೇ ಅಂಥ ವಿಷಯ ಮಂಜನಾಡಿ ಗ್ರಾಮದಲ್ಲಿ ಆಗಲಿಲ್ಲ, ಇನ್ನು ಆಗುವುದಿಲ್ಲ, ಆಗಲಿಕ್ಕೆ ನಾವು. ಇತ್ತೀಚಿನ ದಿನಗಳಲ್ಲಿ ಮಂಗಳೂರು ಸೇರಿ ದಕ್ಷಿಣ ಕನ್ನಡದಲ್ಲಿ ತುಂಬ ಒಂದು ಆಕ್ರೋಶದ ಒಂದು ವಾತಾವರಣ ಇತ್ತು. ಎಲ್ಲೋ ಒಂದು ಕಡೆ ಕೋಮು ಸಂಘರ್ಷ ಆಗುತ್ತೆ ಅನ್ನೋ ಒಂದು ಮುನ್ಸೂಚನೆ ಕೂಡ ಇತ್ತು. ಯಾಕಂದರೆ ಹಿಂದೂ ಮುಸ್ಲಿಂ ಘರ್ಷಣೆ ಆಗುತ್ತೆ ಅನ್ನೋ ಒಂದು ಭಯ ಕೂಡ, ಆತಂಕ ಕೂಡ, ಮತ್ತು ಎಲ್ಲೋ ಒಂದು ಕಡೆ ಉದ್ವಿಗ್ನ ಪರಿಸ್ಥಿತಿ ಇತ್ತು, ಬೂದಿ ಮುಚ್ಚಿದ ಕಂಡದಂಥ ಪರಿಸ್ಥಿತಿ. ಅದರ ನಡುವೆ ಈ ಥರದ ಒಂದು ಸಂದರ್ಭ ಬಂದಾಗ ಎಲ್ಲರೂ ಒಟ್ಟಾಗಿ ಹೆಲ್ಪ್ ಮಾಡಿರುವಂಥದ್ದು, ರಕ್ಷಣೆ ಮಾಡಿರುವಂಥದ್ದು ಯಾವ ರೀತಿ ನೋಡಿ? ಪ್ರತಿ ಧರ್ಮದಲ್ಲಿ 1-2% ಮಾತ್ರ ಈ ಕೋಮು ಗಲಭೆಗೆ ಇದು ಮಾಡುವವರು ಇರುವುದು. 1-2% ಹೆಚ್ಚಾದರೆ ಒಂದು 5% ಅಷ್ಟೇ. 95% ಎಲ್ಲ ಧರ್ಮದಲ್ಲಿ ಒಳ್ಳೆ ಜನರೇ ಇದ್ದಾರೆ. ಇದರಲ್ಲಿ ಯಾವುದೇ ಇದಿಲ್ಲ. ಎಲ್ಲ 95% ಒಳ್ಳೆ ಜನ. ಒಂದು 5% ಯಾವ್ದಾದ್ರು ಅವರ ಲಾಭಕ್ಕೆ ಇರ್ಬೋದು, ಇಲ್ಲಾಂದರೆ ಬೇರೆ ಯಾವುದಾದ್ರೂ ಅವರು ಬೇರೆ ಅವರ ಬಿಸ್ನೆಸ್ಸಿಗೆ ಲಾಭಕ್ಕೆ ಇರ್ಬೋದು, ಯಾವುದಕ್ಕೆ ಬೇಕಾಗಿ ಅವರು ಅದಕ್ಕೆ ಬೇಕೇ ಕೋಮು ಗಲಭೆ ಮಾಡುವಿನ ಬೇರೆ ಅವರಿಗೆ ಅಲ್ಲ, ಧರ್ಮಕ್ಕೆ ಬೇಕಾಗಿ ನಮ್ಮನ್ನು ರಕ್ಷಣೆ ಮಾಡಬೇಕಾಗಿ ಅಲ್ಲ, ಹಿಂದೂರನ್ನು ರಕ್ಷಣೆ ಮಾಡಬೇಕಾಗಿ, ಮುಸ್ಲಿಮರನ್ನು ರಕ್ಷಣೆ ಮಾಡಬೇಕಾಗಿ ಅಲ್ಲ, ಅವರ ಏನಾದರೂ ಬೇಳೆ ಬೇಯಿಸಬೇಕಾಗಿ ಅವರ ಅಂತ ಮಾಡೋದಷ್ಟೇ. ನೀವು ಯಾವ ರೀತಿ ಬಂದ್ಕೊಂಡು ಇಲ್ಲಿಯ ನಿಮ್ಮ ಸ್ಥಳೀಯ ಯುವಕರು ಯಾವ ರೀತಿ ಬಂದ್ಕೊಂಡು ಈ ರಕ್ಷಣೆ ಕಾರ್ಯದಲ್ಲಿ NDRF ಮತ್ತು SDRF ಟೀಮ್ ಒಟ್ಟಿಗೆ ಕೆಲಸ ಮಾಡಿದ್ರು? ಅವರ ಜೀವವನ್ನು ಪಣತೊಟ್ಟು ಈ ಜೀವವನ್ನು ಯಾವ ರೂಪದಲ್ಲಿ ನಮಗೆ ಈ ಜೀವವನ್ನು ಉಳಿಸಲಿಕ್ಕೆ ಆಗುತ್ತದೆ ಅಂತೇಳಿ ಅಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಅವರ ಜೀವವನ್ನು ಪಣತೊಟ್ಟು, ಇದು ಆ ಜಾತಿ ಈ ಜಾತಿ, ಆ ಧರ್ಮ ಈ ಧರ್ಮ, ಅವರು ಇವರು ಅಂತೆಲ್ಲ ಇದು ನಮ್ಮ ಸ್ವಂತ ನನಗೆ ಆದರೆ ಏನಾಗ್ತದೆ, ನನ್ನ ಪರಿಸ್ಥಿತಿ ಏನಾಗ್ತದೆ, ನನಗಾದರೆ ಏನಾಗ್ಬೋದು ಅಂತ ಒಂದು ಅದು ಅಂದ್ಕೊಂಡು ಅವರ ಜೀವನ ಕೂಡ ಇದು ಲೆಕ್ಕಿಸದೆ, ಆ ಮಳೆ ಗಾಳಿಗೆ ಲೆಕ್ಕಿಸದೆ, ಆ ಬೆಳಗಿನ ಜಾವ ಯಾವಾಗ ವಿಷಯ ಅವರಿಗೆ ತಿಳಿಯಿತು ಆ ಕೂಡಲೇ ಬಂದು ಇದು SDFನವರು ಬರುವ ಮೊದಲು ಅವರು ಆದಷ್ಟು ಪ್ರಯತ್ನ ಇವರನ್ನು ಕಾಂತಪ್ಪನವನ್ನು ಅವರೇ ಇದು ಮಾಡಿ ತೆಗೆದಿದ್ದಾರೆ. ಅವರು ಆದಷ್ಟು ಪ್ರಯತ್ನ ಮಾಡಿದ್ದಾರೆ. ಅವರು ತೆಗೆಯುವುದರಲ್ಲಿ ಸರ್ಕಾರಿಯವರು SDFನವರೆಲ್ಲ ಬಂದು ಅವರೊಟ್ಟಿಗೆ ಇದು ಮಾಡಿದರು. ನಮಗೆ ಇದು ಇಲ್ಲಿವರೆಗೂ ಮಂಜನಾಡಿ ಗ್ರಾಮ, ಇಲ್ಲಿ ಯಾವುದೊಂದು ಕೋಮು ದಿವಸದಲ್ಲ ಅಲ್ಲಿ ನಡೆಯುವಂಥ ಒಂದು ಏರಿಯಾ ಅಲ್ಲ. ಅದು ಇಂಥ ಸಂದರ್ಭದಲ್ಲಿ ಯಾರೇ ಆಗಲಿ, ಅದು ಅವನು ಅಂತೇಳಿ ನಾಳೆ ಯಾರಿಗೂ ಬರ್ಬೋದು ಇಂಥ ಪರಿಸ್ಥಿತಿ. ದೇವರ ಒಂದು ವಿಕೋಪಕ್ಕೆ ಇದು ತುತ್ತಾಗಿ ದೇವರಿಗೆ ಒಂದು ಸೆಕೆಂಡಲ್ಲಿ ಏನು ಮಾಡ್ಬೋದು. ಇಲ್ಲಿಗೆ ಯಾರು ಯಾವ ಪಕ್ಷ, ಯಾವ ಜಾತಿ, ಯಾವ ಭೇದ ಯಾವುದು ಲೆಕ್ಕನಲ್ಲ. ಯಾವುದು ಒಳ್ಳೇದು ಯಾವನು ಮಾಡ್ತಾನೆ ಅವನಿಗೆ ಒಳ್ಳೇದು ಸಿಗ್ತದೆ. ಈ ಪ್ರೇಮ ಅಂತ ಒಂದು ಹೆಂಗಸು ಜೀವನದಲ್ಲಿ ಒಂದು ಅನ್ಯರಿಗೆ ಒಂದು ಅಂತೇಳಿ ಮಕ್ಕಳಿಗಾಗಲಿ ಇನ್ನವರಿಗಾಗಲಿ ಯಾವುದು ಕೂಡ ಅವ್ರಿಗೊಂದು ಶಬ್ದ ತೆಗೆದ ಒಂದು ಹೆಂಗಸಲ್ಲ. ಅಂಥವರಿಗೆಲ್ಲ ಇಂಥದ್ದೆಲ್ಲ ಆಗ್ತದೆ. ಆಗ ಕೆಟ್ಟವರು ಒಳ್ಳೆಯದು ಅಂತೇಳಿ ದೇವರು ಕೊಡುವಾಗ ಎಲ್ಲರಿಗೂ ದೇವರು ಇದರಲ್ಲಿ ಎಲ್ಲರನ್ನು ಕಾಪಾಡಲಿ. ಮತ್ತು ಒಂದಿನ ಇದು ಇಂಥ ವಿಕೋಪಕ್ಕೆ ಎಲ್ಲಿ ತುತ್ತಾಗ್ತದೆ ಅವರೆಲ್ಲರೂ ಕೂಡ ಸ್ವಯಂ ಎಚ್ಚೆತ್ತು ನಾಳೆ ಇವತ್ತು ಇಲ್ಲಿ ಆಗಿದೆ ನಾಳೆ ಎಲ್ಲಿ ಆಗ್ತದೆ ಅಂತೇಳಿ ಹೇಳಲಿಕ್ಕಾಗಲ್ಲ. ಎಲ್ಲರೂ ಪ್ರತಿಯೊಬ್ಬರು ಕೂಡ ಅವರವರ ಸ್ವಯಂ
ಅವರ ರಕ್ಷಣೆಗೆ ಅವರವರು ತೊಡಬೇಕು. ಇನ್ನೊಂದು ಇಲ್ಲಿ ಈ ಕೋಮು ನಮ್ಮ ಜಿಲ್ಲೆಯಲ್ಲಿ ಇದನ್ನೊಂದು ನೋಡಿದರೆ ಉಂಟಲ್ಲ, ಯಾವುದು ಕೋಮು ಬೇಡ, ಯಾವುದು ಬೇಡ. ಎಲ್ಲ ತಾಯಿಯ ಮಕ್ಕಳು ಹೇಗೆಂತಲ್ಲಿ ಗೊತ್ತಾಗ್ತದೆ. ಒಂದು ತಾಯಿಯ ಮಗಳು, ಒಂದು ಕರುಳು ಹೇಗೆಂತಲ್ಲಿ ಇವತ್ತು ಗೊತ್ತಾಗ್ತದೆ. ಒಂದು ಊಟ ತಿನ್ನುವವನಿಗೆ ಅದು ಗೊತ್ತಾಗ್ಬೋದು. ಒಂದು ಮಗು ಅಲ್ಲದ್ರೆ ಒಂದು ತಾಯಿ, ಒಂದು ಜೀವ, ಒಂದು ಕುಟುಂಬ, ಅದು ಏನು ಅಂತೇಳಿ ಅದು ಈಗ ಅದರ ಬೆಲೆ ಇವತ್ತು ಗೊತ್ತಾಗ್ತದೆ. ಇದನ್ನೆಲ್ಲ ಮನಗೊಂಡು ಎಲ್ಲರೂ, ಎಲ್ಲ ಬಾಂಧವರು, ಅವರು ಮುಸ್ಲಿಂ ಇರಲಿ, ಹಿಂದೂ ಇರಲಿ, ಇರಲಿ ಎಲ್ಲ ಜಾತಿ ಧರ್ಮದವರು ಕೂಡ ಅನ್ಯೋನ್ಯತೆಯಿಂದ, ಒಗ್ಗಟ್ಟಿಂದ ನಾವೆಲ್ಲರೂ ಒಂದೇ, ನಮ್ಮ ರಕ್ತ ಒಂದೇ, ರಕ್ತ ಬೇರೆ ಬೇರೆ ಯಾರದ್ದು ಕೂಡ ಇಲ್ಲ. ಈಗ ನನಗೊಂದು ಬೇಕಾದ್ರೆ ನಿಮ್ಮದು ಆಗ್ತದೆ, ನಿಮಗೆ ಬೇಕಾದರೆ ನಮ್ಮದು ಆಗ್ತದೆ, ಅಂಥದ್ದೊಂದು ಇಲ್ಲ. ಎಲ್ಲರಿಗೂ ಒಗ್ಗಟ್ಟಿನಿಂದ ಇನ್ನು ಮುಂದೆ ಬರುವಂಥ ಜೀವನದಲ್ಲಿ ನಾವು ಒಗ್ಗಟ್ಟು ಆದರೆ ದೇವರು ಕೂಡ ನಮ್ಗೆ ಒಳ್ಳೇದು ಮಾಡ್ತಾನೆ. ನಾವು ಯಾವುದು ಕೆಟ್ಟದ್ದು ಮಾಡ್ತೇವತ್ತವ, ಇಂಥದ ದುರ್ಕೃತ್ಯ ಮಾಡ್ತೇವ, ಅನ್ಯಾಯ ಮಾಡ್ತೇವ, ದೇವರು ಕೂಡ ಅದು ಒಂದು ರೀತಿಯಲ್ಲಿ ಹಿಂದೂಗಳಿಂದ ಕೊಡ್ತಾನೆ. ಅದನ್ನೆಲ್ಲ ನಾವು ಮನಗಂಡು ಒಳ್ಳೆ ರೀತಿಯಲ್ಲಿ ಮುನ್ನ ಬಾಳುವಂತ ಹೇಳುವಂಥ ಒಂದು ಇದರಲ್ಲಿ ಸಂದೇಶ ಹೇಳ್ತಾನೆ ನಾವು. ಧನ್ಯವಾದ. ಇದು ಇಲ್ಲಿಯ ಸ್ಥಳೀಯ ಮುಸ್ಲಿಂ ಮುಖಂಡರ ಮಾತು. ಇತ್ತೀಚಿನ ದಿನಗಳಲ್ಲಿ ಮಂಗಳೂರು ಸೇರಿದ ದಕ್ಷಿಣ ಕನ್ನಡದಲ್ಲಿ ಒಂದು ಉದ್ವಿಗ್ನ ವಾತಾವರಣ ಇತ್ತು. ಹಿಂದೂ ಮುಸ್ಲಿಂ ಗಲಾಟೆ ಆಗುತ್ತೆ, ಕೋಮು ಸಂಘರ್ಷ ಆಗೇ ಬಿಡುತ್ತೆ ಅನ್ನೋ ಒಂದು ಆತಂಕ ಇತ್ತು. ಇದರ ನಡುವೆ ಈ ಒಂದು ದುರಂತದಲ್ಲಿ ಎಲ್ಲರೂ ಹಿಂದೂ ಮುಸ್ಲಿಂ ಬಾಂಧವರು ಒಟ್ಟಿಗೆ ಸೇರಿಕೊಂಡು ಈ ಒಂದು ರಕ್ಷಣೆ ಕಾರ್ಯದಲ್ಲಿ ತೊಡ್ಕೊಂಡಿದ್ರು, ಸೌಹಾರ್ದತೆ ಮೆರೆದಿದ್ದಾರೆ. ಇದೇ ರೀತಿ ಈ ಜಿಲ್ಲೆ ಮುಂದುವರಿಲಿ, ಈ ರೀತಿಯ ಅನ್ಯೂನ್ಯತೆ ಇರಲಿ ಅನ್ನೋದು ನಮ್ಮ ಆಶಯ ಕೂಡ. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣಿ ಸಿರ್ಸಿಕಾ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.